ಅಡಿಕೆ ಗಿಡಗಳಿಗೆ ನೆಲದಿಂದ 4 ಕಡೆ ಸುಣ್ಣ ಹೊಡೆದು ಇನ್ಮೇಲೆ ನನ್ನ ಗಿಡ ಬಿಸಿಲಿಗೆ ಹಾಳಾಗಲ್ಲ ಅಂದ್ಕೊಂಡು ನೀವು ಬಿಟ್ಬಿಟ್ರೆ ಪಶ್ಚಿಮ ದಿಕ್ಕದಲ್ಲಿ ಬೀಳೋಂಥ ಬಿಸಿಲು ಏನು ಗಿಡದ ಅಡಿಕೆ ಬಡ್ಡೆ ಮೇಲೆ ಬೀಳುತ್ತಲ್ಲ, ಅದು ಎಷ್ಟು ಹೈಟ್ ಇದ್ದರೂ ಕೂಡ ಅದು ಬಿಡೋದಿಲ್ಲ. ಎಲ್ಲಿಂದ ಬಿಸಿಲು ಪಾಸ್ ಆಗ್ತಾಯಿದೆ ಅದನ್ನು ನೀವು ಪಶ್ಚಿಮ ದಿಕ್ಕಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡಿ. ಅಂಥ ಪರ್ಟಿಕ್ಯುಲರ್ ಗಿಡಗಳಿಗೆ ಒಂದು 10ರಿಂದ 12 ಅಡಿ ಏಣಿ ಇಟ್ಕೊಂಡು ನೀವು ಸುಣ್ಣ ಬಳಿದು ಅದಕ್ಕೆ ಒಂದೇನಾದರೂ ತಪ್ಪಲನ್ನು ಕಟ್ಟಬೇಕಾಗುತ್ತೆ. ಇಲ್ಲಾಂದರೆ ಪಶ್ಚಿಮ ದಿಕ್ಕದಲ್ಲಿ ಬೀಳೋಂಥ ಬಿಸಿಲು ಏನು ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ತುಂಬ ಗಿಡಕ್ಕೆ ಡ್ಯಾಮೇಜ್ ಮಾಡಿ ನಿಮಗೆ ಗಿಡ ಹಾಳಾಗೋ ಚಾನ್ಸ್ ಇರುತ್ತೆ. ಆಮೇಲೆ ಏನು ಗಿಡಗಳು ಕೆಲವೊಂದು ಈಗ ತೋಟದಲ್ಲಿ 4-5 ವರ್ಷದ ತೋಟದಲ್ಲಿ ಗಿಡಗಳು ಒಂದೊಂದು ಸಣ್ಣವಿರ್ತಾವೆ, ಒಂದೊಂದು ಸಾಯಿಗುಣಿ ಹೋಗಿರೋಂಥ ಗಿಡಗಳು. ಅದರ ಮುಂದಿನ ಗಿಡದಲ್ಲಿ ಏನಾಗುತ್ತೆ, ಅದು ಸ್ಟೆಮ್ಗೆ ನೆರಳು ಸಿಗ್ತಾ ಇರಲ್ಲ. ಹಿಂದಿನ ಗಿಡ ಸಣ್ಣದಿದ್ದು ಮುಂದಿನ ಗಿಡ ದೊಡ್ಡದಿದ್ದಾಗ ಏನಾಗುತ್ತೆ, ಅವಾಗೂ ಕೂಡ ಡೈರೆಕ್ಟ್ ಸನ್ಲೈಟ್ ಬೀಳೋಂಥ ಚಾನ್ಸಸ್ ಇರುತ್ತೆ. ಅವಾಗ ನೀವೇನು ಮಾಡಬೇಕು, ಅಂಥ ಗಿಡಗಳನ್ನ ಅಬ್ಸರ್ವ್ ಮಾಡಿ ಅದಕ್ಕೂ ಸುಣ್ಣ ಆಮೇಲೆ ಒಂದೇನಾದರೂ ಬಿಸಿಲಿಗೆ ಇದು ಕಟ್ಟಬೇಕಾಗಂತ